ಅಜ್ಞಾತ ಅವರ ಮಿಸ್ಸಸ್ನೂ ನಿನ್ನೆ ಘಟನೆ ಇದ್ದಲ್ಲ ಅವ್ರ ಮಿಸ್ಸಸ್ನೂ ನಮಗೆ ನ್ಯಾಯ ಕೊಡಿಸಿಲ್ಲ ಇವರು ಅಂತ ನಾವು ಮಾತಾಡ್ತಾ ಇದ್ದೀವಿ. ನಿನ್ನೆ ನಮ್ಮ ಯಜಮಾನ್ರನ್ನ ತಪ್ಪು ಕೆಲಸ ಮಾಡಿದ್ದಾರೆ. ಏನಮ್ಮ ನಿಮ್ಮ ಯಜಮಾನ್ರು ಸರ್? ಮಂಜುನಾಥ್ ಅಂತ. ಏನು ಕೆಲಸ ಮಾಡ್ತಾರೆ? ಗುಟ್ಟಳ್ಳಿಯಲ್ಲಿ ನೌಕರ ಕೆಲಸ ಮಾಡ್ತಾರೆ ಸರ್. ನಮ್ಮ ಯಜಮಾನ್ರು ಗ್ರೂಪ್ ನೌಕರರು ತಪ್ಪು ಮಾಡಿದ್ದಾರೆ ಅಂತ ನಮ್ಮ ಯಜಮಾನ್ರು ಸಸ್ಪೆಂಡ್ ಮಾಡಿದ್ದಾರೆ ಸರ್. ನಮಗೆ ನ್ಯಾಯ ಕೊಡಿಸೋರು ಯಾರಿಲ್ಲ ಅಂತ ನಾವು ಮಾತಾಡ್ತಾ ಇದ್ದೀವಿ ಸರ್. ನಮಗೆ 3 ಮಕ್ಕಳು ಸರ್. ಹೆಣ್ಮಗಳು, ಒಂದು ಮಗುಗೆ ಮದುವೆ ಆಗಿದೆ, ಇನ್ನು 2 ಮಕ್ಳು ಮದುವೆ ಆಗ್ಬೇಕು ಸರ್. ಮದುವೆ ನ್ಯಾಯ ಕೊಡಿಸಿಲ್ಲ ಅಂತ ನಾವು ನಿಮ್ಮ ಮುಂದೆ ಬಂದಿದ್ದೀವಿ ಸರ್. ಏನಾಯ್ತು? ನಿನ್ನೆ ಏನೋ ಕೌಂಟಿಂಗ್ ಇತ್ತಂತೆ ಸರ್. ಕೌಂಟಿಂಗಲ್ಲಿ 3,100 ರೂಪಾಯಿ ಇಟ್ಕೊಂಡು ಬಿಟ್ಟಿದ್ದಾರೆ ಅಂತ ಕೇಸ್ ಹಾಕಿದ್ದಾರೆ ಸರ್. ಅದು ಬೇಲ್ ಕೊಡ್ದಿರ ಮಾಡಿದ್ದಾರೆ ಸರ್ ನಮ್ಮ ಸ್ಟಾಫ್ ಅವರು. ಅದಕ್ಕೋಸ್ಕರ ನಾವು ನಮ್ಗೆ ನ್ಯಾಯ ಕೊಡಿಸಿ ಅಂತ ನಾವು ಮಾತಾಡ್ತಾ ಇದ್ದೀವಿ ಸರ್. ಎತ್ಕೊಳ್ಳೋದು ತಪ್ಪಲ್ಲ? ನಮ್ಮ ದೇವಸ್ಥಾನ ಉಂಡಿ ದುಡ್ಡು, ಆ ಉಂಡಿ ದುಡ್ಡು ನಮ್ಮ ಸ್ವಾಮಿ ದುಡ್ಡು ಎತ್ಕೊಳ್ಳೋದು ತಪ್ಪೇ ಸರ್. ಆ ತಪ್ಪಿಗೆ ಶಿಕ್ಷೆ ಬೇಕಾದ್ರೆ ಕೊಡಿ ಸರ್. ಬೇಕಾದ್ರೆ ನಾವು ಆ ಶಿಕ್ಷೆ ಇದು ಮಾಡ್ಕೊಂತೀವಿ ಸರ್. ಈ ಥರ ನಮ್ಮ ಕೆಲಸ ತೆಗೆದ್ಬಿಟ್ಟು ನಾವು ಎಲ್ಲಿ ಹೋಗ್ಬೇಕು ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ಸರ್. ನನ್ನ ಮಕ್ಳು ಹಿಡ್ಕೊಂಡು ನಾನು ಎಲ್ಲಿ ಹೋಗ್ಬೇಕು ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ ಸರ್. ಹೆಣ್ಮಕ್ಳು ಎತ್ಕೊಂಡು ಎಲ್ಲಿ ಸರ್ ಹೋಗ್ಲಿ, ನೀವೇ ಎದುರು ಹೇಳಿ ಸರ್. ಹೆಣ್ಮಕ್ಳು ಎತ್ಕೊಂಡು ನಾನು ವಯಸ್ಸು ಹುಡುಗಿರ್ನ ಎತ್ಕೊಂಡು ಎಲ್ಲಿ ಹೋಗ್ಬೇಕು? ಮನೇಲಿ ಗಂಡ ಇಲ್ಲ ಅಂದರೆ ನಾನು ಏನು ಮಾಡಬೇಕು? ನಮ್ಮ ಯಜಮಾನ್ರು ನೆನ್ನೆ ಹೋದವ್ರ ಮುಖ ಕೂಡ ನೋಡ್ತೀನಿ ಸರ್. ನಮಗೆ ನಾವು ಹೆಂಗೆ ಸರ್ ಇರಬೇಕು? ಮನೆ ಪೊಲೀಸರು ಮನೆಗೆ ಕಳಿಸಿಲ್ಲ ಸರ್. ಪೊಲೀಸವ್ರು ಕಳ್ಸೋಕ್ಕೆ ಬೇಲ್ ಕೊಟ್ಟು ತಗೊಂಡೋಗಿ ಅಂತ ಹೇಳಿದ್ರು ಸರ್. ಮುಖ ಕೂಡ ನೋಡ್ಸಿಲ್ಲ ಸರ್ ನಮಗೆ. ಇಲ್ಲ ಈ ಥರ ಮಾಡಿದವರು ನಮ್ಮ ಯಜಮಾನ್ರು ಒಬ್ಬರೇ ಅಲ್ಲ ಸರ್. ಈ ಥರ ಮಾಡಿದವ್ರು ಇದ್ದಾರೆ. ಆದರೆ ಕೂಡ ಅವ್ರದ್ದೇನು ಶಿಕ್ಷೆ ಇಲ್ಲ ಸರ್. ನಮ್ದು ಮಾತ್ರ ಶಿಕ್ಷೆ ಅಂದರೆ ಆಗುತ್ತೆ ಸರ್. ನಾವು ಅದು ಲಾಸ್ಟ್ ಗ್ರೂಪ್ ನಮ್ಮದು. ಏನು ದೊಡ್ಡದವರೆಲ್ಲ ತಿಂದವರೆಲ್ಲ ಏನೂ ಇಲ್ಲ ಸರ್. ದೊಡ್ಡವರು ಅಂದ್ರೆ ಯಾರು ಏನೇನು ತಿಂದಿದ್ದಾರೆ? ತುಂಬಾ ಜನ ತಿಂದಿರೋರು ಇದ್ದಾರೆ ಸರ್. ಅದು ನಮ್ಗೆ ಗೊತ್ತು. ಅದು ನಾವು ಅವ್ರ ಹೆಸರುಗಳಲ್ಲಿ ನಿಮ್ಗೆ ಹೇಳಕ್ಕಾಗಲ್ಲ. ಸೊ ಗೊತ್ತು ಮಾಡಿರೋ ತಪ್ಪೆ, ನಮ್ಮ ಅಪ್ಪ ಮಾಡಿರೋದು ತಪ್ಪೆ. ಅದಕ್ಕೆ ಶಿಕ್ಷೆ ಕೊಡಿ. ನಮ್ಮಪ್ಪನ ಕೊಡಿ ಸರ್. ಅವ್ರಿಗೂ ಕೊಡ್ಬೇಕಲ್ಲ ಸೆಂಟ್ರಲ್ಲಿ. ನಾವು ಮಾತ್ರ ಎಲ್ಲ ಗುಮ್ಮಕ್ಕಿ ಆಗಿ ಮಾಡಿರೋದು ಸರ್. ನಮ್ಮ ಯಜಮಾನ್ರು ಅಂತವ್ರಲ್ಲ ಸರ್. ಬೇಕಾದ್ರೆ ಗುಟ್ಟಳ್ಳಿಯಲ್ಲೆಲ್ಲ ಕೇಳ್ಕೊಬನ್ನಿ. ನಮ್ಮ ಯಜಮಾನ್ರು ಅಂತವ್ರಲ್ಲ ಸರ್. ಎಲ್ಲೋದ್ರೇನು ಒಬ್ಬರನ್ನ ಅಯ್ಯೋ ಅಂತಾರೆ ಹೊರ್ತು ಒಬ್ಬರನ್ನ ತುಳಿದ್ಬಿಟ್ಟು ಮೇಲೆ ಬರಬೇಕು ಅಂತ ಅನ್ಸಲ್ಲ ಸರ್. ಅದು ನಮ್ಗೆ ಹೆಲ್ತ್ ಇಶ್ಯೂ ಐತೆ ಸರ್. ನನಗೆ ಆಪ್ರೇಷನ್ ಮಾಡಬೇಕು ಅಂತ ಹೇಳಿದ್ರು. ಅದ್ರ ಮೇಲೆ ಕೈ ಹಾಕಿರ್ಬೋದೆ ಹೊರ್ತು ನಮ್ಮ ಯಜಮಾನ್ರು ಅಂತವ್ರಲ್ಲ ಸರ್. ಮುಂಚೆನೂ ಹಂಗೆ ಇವರು ಹೇಳ್ಕೊಟ್ಟು ಇವರೇ ಸಾರ್ ಅವರೇ ಹೇಳ್ಕೊಟ್ಟು ಈ ಥರ ಮಾಡಿ ಅಂತ ಹೇಳ್ಕೊಟ್ಟು ಅದು ಕೂಡ ನಾನು ಬೈದಿದ್ದೀನಿ ಸರ್. ಈ ಥರ ಮಾಡಬೇಡ ನೀನು. ಸಾರ್ ಹೇಳಿದ್ದಾರೆ, ನಾನು ಹೋಗ್ತೀನಿ, ಅಲ್ಲಿ ಎತ್ಕೊಬರ್ತೀನಿ, ಇಲ್ಲಿ ಎತ್ಕೊಂಡ್ಬರ್ತೀನಿ ಅಂತ ಇದ್ರು ಸರ್. ಅವಾಗೂ ಹೇಳಿದ್ದೀನಿ, ಇದು ತಪ್ಪು, ನಮ್ಗೆ ಬೇಡ, ಈ ವಿಷಯನೇ ನಮ್ಗೆ ಬೇಡ ಅಂತ ಹೇಳ್ತಾ ಇದ್ರೆ ಸಾರ್ ಅವರೇ ಹೇಳಿರೋದು ನಮ್ಗೆ ಅಂತ ಹೇಳಿದ್ರು ಸರ್ ನಮ್ಮ ಯಜಮಾನ್ರು. ಯಾವ ಸಾರು? ಅವ್ರ ಹೆಸರುಗಳೆಲ್ಲ ಹೇಳಕ್ಕಾಗಲ್ಲ ಸರ್. ಹೆಸರು ಹೇಳಿದ್ರೆ ಅದು ಜಾಸ್ತಿ ಈ ಸಲ ಇವಾಗ ಆಯ್ತಲ್ಲ, ಇವಾಗ ಹೇಳಿದಾರೆ. ಇವಾಗೂ ಕೂಡ ಅದು ಮುಂಚೆ ಸರಿ ಒಂದ್ ಸತಿ ಆಗಿತ್ತು. ಈ ಸತಿ ಕೂಡ ಮುಂಚೆ ಸರಿ ಹೇಳ್ಕೊಟ್ಟಿರೋದು. ಈ ಸತಿ ಕೂಡ ಎಲ್ಲ ಪ್ರೀ ಪಾಯಿಂಟ್ ಮಾಡ್ಕೊಂಡು ನಮ್ಮ ಯಜಮಾನ್ರು ಇರ್ಕಿಸಿದ್ದಾರೆ ಸರ್. ಇವಾಗ ಅವ್ರಿಗೆಲ್ಲ ಇವಾಗ ತಗೊಂಡಿದ್ದಾರೆ. ಅವ್ರು ಕೂಡ ತಗೊಂಡಿರೋದೇ ಹೋಗಿದ್ದಾರೆ. ಆಚೆಗೆ ಹೋಗಿ ಇದೇ ಕೆಲಸಕ್ಕೆ ಇಲ್ಲಿಂದ ಟ್ರಾನ್ಸ್ಫರ್ ಆಗಿ ಆಮೇಲೆ ಇಲ್ಲಿಗೆ ಬಂದಿದ್ದಾರೆ ಸರ್. ನಮ್ಮ ಯಜಮಾನ್ರು ಮಾತ್ರ ಎಲ್ಲಿಗೂ ಹೋಗ್ಬಾರ್ದು ಅಂತ ಟ್ರಾನ್ಸ್ಫರ್ ಮಾಡಾಕಿದ್ರೆ ನಾವ್ ಎಲ್ಲಿ ಹೋಗ್ಲಿ ಸರ್? ಹೋದ್ರೆ ಹೋಗ್ಲಿ ಹೇಳಿ ಸರ್. ಬೇರೆಯವರು ಇದೇ ತರ ದೊಡ್ಡ ಕಳ್ತನ ಮಾಡಿದ್ರೆ ಅವ್ರಿಗೆ ನ್ಯಾಯ, ನಿಮ್ಗೊಂದು ನ್ಯಾಯ ಮಾಡಿದ್ದಾರೆ. ಅದು ಪ್ರೂಫ್ಸ್ ಐತೆ ಸರ್. ಕೊಡ್ತೀವಿ ನಾವು, ಬೇಕಾದ್ರೆ ಸಬ್ಮಿಟ್ ಮಾಡತ್ರ ಮಾಡ್ತೀವಿ. ಅವ್ರು ತಿಂದಿರೋದು ಬಟ್ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಹಿಂಗ್ ಮಾಡಿದ್ದಾರೆ. ನಮ್ಮ ಅಪ್ಪನ ಮಾತ್ರ ಮಾಡ್ಬಿಟ್ಟಿದ್ದಾರೆ. ಅವ್ರು ತಿಂದಿರೋದು ಅವ್ರ ತಪ್ಪೆ. ಅದ್ ನಾವು ಅವ್ರ ಹೆಸರುಗಳು ಹೇಳಕ್ಕಾಗಲ್ಲ ನಿಮ್ಗೆ. ಅದು ಅವ್ರು ತಿಳ್ಕೊಬೇಕು. ಬಟ್ ಅವ್ರು ತಿಂದಿರೋದು ಮಾತ್ರ ತಿಂದ್ಬಿಟ್ಟು ನಮ್ಮ ತಪ್ಪೆ ಸರ್. ಯಾಕಂದ್ರೆ ನಮ್ಮ ಯಜಮಾನ್ರು ಹಾಕಿದ ತಪ್ಪೆ. ಅದು ಮನೆಯಿಂದ 2,000 ಕೊಟ್ಟು ಕಳ್ಸಿದ್ದೆ ಸರ್. ನಮ್ಗೆ ಹಸು ಐತೆ ಅಂತ ಅದು ಬೂಸ ಹಾಕೋ ಬರ್ಲಿ ಅಂತ ನಾನು ಕಳ್ಸಿದ್ದೆ ಸರ್. 2,000 ಕೊಟ್ಟು ಕಳ್ಸಿದ್ದೆ. ಅದ್ರ ಎತ್ಕೊಂಡಿದ್ದಾರೆ ಅಂತ ನೋಟ್ಗಳೆಲ್ಲ ನೀವು ನಮ್ದೇ ಅಂತ ಅಂದ್ಬಿಟ್ರೆ ಆಗತ್ತಾ ಸರ್? ದೇವಸ್ಥಾನದ ನೋಟೆ ಅಂತ ಅಂದ್ರೆ ಆಗತ್ತಾ? ಅಲ್ಲ, ಎಷ್ಟಾದ್ರೂ ಆಗ್ಲಿ ಉಂಡಿ ದುಡ್ಡು ಅಂದಾಗ ದೇವರ ಕೆಲಸ ಮಾಡ, 1 ರೂಪಾಯಿ ಆಗ್ಲಿ 100 ರೂಪಾಯಿ ಆಗ್ಲಿ ಶಿಕ್ಷೆ ಕೊಡಿ. ಅಷ್ಟು ದೊಡ್ಡ ಕೆಲಸ ಏನೋ ಲಕ್ಷ ತಿಂದವ್ರದೆಲ್ಲ ಏನು ಇಲ್ಲ ಸರ್. ಬರೀ 3,200 ರೂಪಾಯಿ ಅಂತ ಇಷ್ಟು ದೊಡ್ಡ ಶಿಕ್ಷೆ ಹಾಕ್ಬಿಟ್ರೆ ನಾವ್ ಎಲ್ಲಿ ಸರ್ ಹೋಗೋದು? ಈ ತರ ಸಸ್ಪೆಂಡ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಬೇರೆಯವ್ರನ್ನ ಸಸ್ಪೆಂಡ್ ಮಾಡಿದಾರಾ? ಇಲ್ಲ ಸರ್, ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿದ್ರು. ಆಮೇಲೆ ಅವ್ರಿಗೆ ಇಲ್ಲಿಗೆ ಹಾಕೊಂಡ್ರು ಸರ್ ಕೆಲಸಕ್ಕೆ. ತಪ್ಪು ಮಾಡಿದ್ದಾರೆ ಅಂತ ತಿಳ್ಕೊಂಡು ಅವ್ರು ಟ್ರಾನ್ಸ್ಫರ್ ಆದ್ರು. ಅಲ್ಲ, ಡಿ ಗ್ರೂಪ್ ನೌಕರರ ಆಫೀಸರ್ ಇದೇ ದೇವಸ್ಥಾನದಲ್ಲಿ ಕಳ್ತನ ಮಾಡ್ಕೊಂಡು ಹೋದವ್ರು ತಿರುಗಿ ಬಂದು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರೊಬ್ಬರ ಹೆಸರು ಹೇಳ್ಬೋದಾ? ಆಗಲ್ಲ ಸರ್. ಬೇಕಾದ್ರೆ ಪ್ರೂಫ್ಸ್ ಕೊಡ್ತೀವಿ ಸರ್. ಡಿ ಸಿ ಅವರು ಇದು ಮುಜರಾಯಿ ಇಲಾಖೆ
ಸ್ವಲ್ಪ ನಮ್ಮ ರಿಕ್ವೆಸ್ಟ್ ಇದು ಮಾಡಿಕೊಂಡು ನಮ್ಗೆ ಕ್ಷಮೆ ಬೇಕು ಅಂತ ಬೇರೆ ಕಡೆ ಆದರೂ ಟ್ರಾನ್ಸ್ಫರ್ ಆದರೂ ಮಾಡ್ಕೊಳ್ಳಿ, ನಮ್ಮ ಕೆಲಸದಿಂದ ತೆಗಿಯೋದು ಮಾಡ್ಬೇಡಿ, ನನಗಿಬ್ಬರು ಮಕ್ಕಳಿದ್ದಾರೆ, ನಮ್ಮ ಮಕ್ಕಳ ಭವಿಷ್ಯತ್ತು ಹಾಳಾಗತ್ತೆ ಅಂತ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ, ಕ್ಷಮೆ ಕೇಳ್ಕೊತಾ ಇದ್ದೀನಿ ನಮ್ಮ ಯಜಮಾನ್ರ ಬಗ್ಗೆ. ನಾನು ಬೇಕಾದ್ರೆ ಶಿಕ್ಷೆ ಆಗ್ಲಿ, ಬೇರೆ ಕಡೆ ವರ್ಗಾವಣೆ ಆದ್ರೂ ಮಾಡ್ರಿ, ಇರೋದು ಇದೇ ಆಸ್ತಿ. ನಮ್ಮ ಯಜಮಾನ್ ಕೆಲಸ ಮಾಡಿದ್ರೆ ನಾವು ದುಡಿತಾ ಇದ್ರೆ ನಾವು ಕೂಡ ಇರೋದು, ನಮ್ಮ ಮಕ್ಕಳು ಇದ್ರೆ ಜೀವನನೇ ಇಲ್ಲ ನಮ್ಗೆ. ಅವ್ರು ನ್ಯಾಯ ಕೊಡ್ಸಿಲ್ಲ ಅಂದ್ರೆ ನಾವು ಸಾಯೋದಂತೂ ಗ್ಯಾರಂಟಿ. ಏನು ವಿಷ ಸೇರಿಸ್ಕೊಂಡು ನನ್ನ ಮಕ್ಕಳು ನಾನು DC ಆಫೀಸ್ ಮುಂದ್ರೆನೆ ಸಾಯ್ತೀವಿ. ನಾವೇ ಮೀಡಿಯಾದಲ್ಲಿ ಹಾಕ್ತೀವಿ, ಬಟ್ ನೀವು ಎಲ್ಲಿ ಹೋಗ್ತೀರಿ, ಯಾವ ರೀತಿಯಲ್ಲಿ ಹೋರಾಟ ಮಾಡ್ತೀರಿ? ನೀವು ಮೇಲಧಿಕಾರಿಗಳ ಹತ್ರ ಹೋಗ್ತೀರಾ, ಏನು ಕೋರ್ಟ್ಗೆ ಹೋಗ್ತೀರಾ, ಇಲ್ಲ ಏನ್ ಮಾಡ್ತೀರಿ? ಅವ್ರು ಕೋರ್ಟ್ಗೆ ಹಾಕಿದ್ದಾರೆ ಸರ್, ಜಾಮೀನು ಕೂಡ ಅಪ್ಲೈ ಮಾಡೋಕ್ಕೆ. ನಮಗೆ ಜಮೀನಿಲ್ಲ ಸರ್, ಜಮೀನಿಲ್ಲ ಅಂತ ಬೇರೆಯವ್ರನ್ನ ಕಾಳು ಹಿಡ್ಕೊಂಡು ಕೇಳ್ಕೊತ ಇದ್ದೀವಿ ಸರ್. ಇನ್ನು ನಮ್ಗೆ ಜಾಮೀನು ಬೇಕಲ್ಲ, ಜಮೀನು ಇದ್ರೆ ತಾನೇ ಅವ್ರು ಕೊಡೋದು. ನಿಮ್ಮ ವಾದ ಏನಂದ್ರೆ ಬೇರೆಯವರೆಲ್ಲ ತಿಂದಿದ್ದಾರೆ, ಅವ್ನು ಬರೀ ಟ್ರಾನ್ಸ್ಫರ್ ಮಾಡಿದ್ದಾರೆ, ನಿಮ್ಮನ್ನ ಸಸ್ಪೆಂಡ್ ಮಾಡಿದ್ದಾರೆ, ಏಕಾಏಕಿ ಸಸ್ಪೆಂಡ್ ಮಾಡಿದ್ದಾರೆ. ಶಿಕ್ಷೆ ಕೊಡೋಂಗಿದ್ರೆ ಅವ್ರಿಗೂ ಕೂಡ ಶಿಕ್ಷೆ ಕೊಡ್ಬೇಕು ಸರ್. ಇನ್ನು ಏಕಾಗಿ ಟ್ರಾನ್ಸ್ಫರ್ ಇದೇ ಮಾಡ್ಬಿಟ್ಟಿದ್ದಾರೆ, ಸಸ್ಪೆಂಡ್ ಮಾಡ್ಬಿಟ್ರೆ ನಾವೆಲ್ಲ ಸರ್ ಹೋಗೋದು? ಅಲ್ಲ, ಇದೆಲ್ಲ ಬೇರೆಯವರೆಲ್ಲ ಸೇರಿ ಕುತಂತ್ರ ಮಾಡಿರೋದು ಅಂತ ಹೇಳೋದು ಸರ್. ನಮ್ಮ ಯಜಮಾನ್ರಿಗೆ ಬುದ್ಧಿ ಇಲ್ಲ ಸರ್, ಈ ತರ ಮಾಡೋ ಬುದ್ಧಿನೂ ಇಲ್ಲ. ಈ ತರ ಕುತಂತ್ರ ಯಾರೋ ಸುತ್ತಲೂ ಫ್ರೀ ಪ್ಲಾಂಡಾಗಿ ಮಾಡಿದ್ದಾರೆ ಸರ್ ನಮ್ಮ ಯಜಮಾನ್ರನ್ನ. ಎಲ್ರು ತಿಂದವ್ರೆ ಸರ್, ತಿಂದಿಲ್ಲ ಅಂತ ಹೇಳೋದು. ಧರ್ಮದರ್ಶಿಗಳು ಕೂಡ ತಿಂದಿದ್ದಾರೆ, ನಾವು ನೋಡಿದೀವಿ ಸರ್. ಸಕ್ಕರೆ ಮೂಟೆಗಳು, ಏನು ದ್ರಾಕ್ಷಿ, ಗೋಡಂಬಿ, ಎಣ್ಣೆ ಎತ್ಕೊಂಡೋದ್ರೆ ನಾವು ನೋಡಿದೀವಿ. ನಮ್ಮ ಯಜಮಾನ್ರ ಕೈಯೆಲ್ಲ ಕೊಟ್ಟು ಕಳ್ಸಿದ್ದಾರೆ ಸರ್ ಧರ್ಮದರ್ಶಿಗಳು ಅವ್ರ ಮನೆ ಹತ್ರಕ್ಕೆ. ಏನು ಒಂದ್ಸತಿ ಎತ್ಕೊಂಡು ಹೋಗ್ತಾರೆ, ದಿನಾಗ್ಲೂ ಎತ್ಕೊಂಡೋದ್ರೆ ಅದು ಕೊಡೋದು ಇವ್ರು. ಏನು ಕ್ಯಾಮ್ರಾ ಮುಂದೆ ನಮ್ಮ ಯಜಮಾನ್ರು ಇಕ್ಕೋದು ಸರ್. ಈ ತರ ಮಾಡಿದ್ದಾರೆ ಸರ್. ಬೆಟ್ಟದ ಮೇಲೆ ನೀರು ಬರಲ್ಲ ಅನ್ನೋದು, ಅಲ್ಲಿ ಇದು ತಿರುಗಿಸು ಅದು ತಿರುಗಿಸು. ನಮ್ಮ ಯಜಮಾನ್ರು ವಾಟರ್ ಮೇಲೆ ಕೆಲಸ ಮಾಡ್ತಾ ಇದ್ರು ಸರ್. ಈ ಕೆಲಸ ಅಲ್ದಿರೇನೆ ಅದ್ರ ದೇವಸ್ಥಾನಕ್ಕೆ ನೀರು ಬಿಡ್ತಾ ಇದ್ವಿ ಸರ್ ನಾವು, ನಮ್ಮ ಯಜಮಾನ್ರೆ. ಅವಾಗ ಅಲ್ಲಿ ವಾಲ್ವ್ ಐತೆ, ಇಲ್ಲಿ ವಾಲ್ವ್ ಐತೆ, ಅಲ್ಲತ್ತು ಇಲ್ಲತ್ತು, ಬೆಟ್ಟದ ಮೇಲೆ ನೀರು ಬಂದಿಲ್ಲ ಅಂದ್ರೆ ಆ ಪೈಪ್ ನೋಡು ಈ ಪೈಪ್ ನೋಡು ಅಂತ ಇದ್ರು ಸರ್. ಅಲ್ಲಿ ಹೋಗಿ ಏನಾದ್ರು ಕ್ಯಾಮ್ರಾ ಇದು ತಿರುಗಿಸು ಅದು ತಿರುಗಿಸು ಅಂತ ಅವರೇ ಹೇಳೋದು. ಆಮೇಲೆ ಅವರೇ ಈ ಥರ ಮಾಡಿರೋದು. ಇಷ್ಟು ಮಾಡಿದಾರಲ್ಲ, ಇಷ್ಟು ನಮ್ದು ಮಾತ್ರ ಪ್ರೂಫ್ ಸಿಕ್ತಲ್ಲ, ಅವ್ರು ಮಾಡೋದು ಪ್ರೂಫ್ ಸಿಕ್ಕಿಲ್ವಾ ಸರ್? CC ಕ್ಯಾಮ್ರಾ ಎಲ್ರಿಗೂ ಒಂದೇ ಅಲ್ವಾ? CC ಕ್ಯಾಮ್ರಾ ಎಲ್ಲ ರೆಕಾರ್ಡ್ ಆಗತ್ತಲ್ಲ. ಒಂದ್ ತಿಂಗಳು ಸ್ಟೋರೇಜ್ ಮಾಡಿ ಅವ್ರಿಗೆ ಇಕ್ಬೇಕಲ್ಲ. ಈಗ ನಮ್ದು ಮಾತ್ರ ಬರುತ್ತೆ, ಅವ್ರದ್ದು ಮಾತ್ರ ಬರಲ್ವಾ ಸರ್? ಅವ್ರು ಮಾಡಿರೋದೆಲ್ಲ ಡಿಲೀಟ್ ಮಾಡ್ಬಿಟ್ಟು ನಮ್ಮ ಅಪ್ಪ ಮಾತ್ರ ತೋರಿಸ್ತಾ ಇದ್ರು. ಪಬ್ಲಿಕ್ ಇತ್ತು ಸರ್, ನಮ್ಮ ಯಜಮಾನ್ ತಪ್ಪೆ ಸರ್, ಮಾಡಿದ ತಪ್ಪೆ. ಅದು ನಾನು ಒಪ್ಕೊಂತೀನಿ ಸರ್. ಅದಕ್ಕೆ ಕೊಳ್ಳಿ, ದೇವ್ರು ಏನೋ ಒಂದು ಶಿಕ್ಷೆ ಕೊಡ್ಲಿ ನಮ್ಗೆ, ನಾವು ಬಯಸ್ಕೊಂತೀವಿ. ಸಸ್ಪೆಂಡ್ ಮಾಡೋದು ಹೆಂಗ್ ಸರ್? ಸಸ್ಪೆಂಡ್ ಮಾಡ್ಬಿಟ್ರೆ ನಾವ್ ಎಲ್ಲಿ ಸರ್ ಹೋಗೋದು? ಬೇರೆಯವರು ಈ ತರ ಕೆಲಸ ಮಾಡಿದಾಗ ಅವ್ರನ್ನು ಸಸ್ಪೆಂಡ್ ಮಾಡಿದಾರಾ? ಮಾಡಿಲ್ಲ ಸರ್, ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಆಮೇಲೆ ಟ್ರಾನ್ಸ್ಫರ್ ಮತ್ತೆ ಇಲ್ಲಿಗೆ ಬಂದಿದ್ದಾರೆ ಸರ್. ಈ ಕೊನೆಯಲ್ಲಿ ಏನ್ ಹೇಳ್ತೀರಮ್ಮ? ನಮ್ ನ್ಯಾಯ ಕೊಡ್ತೀವಿ ಸರ್. ನಮ್ಗೆ ನ್ಯಾಯ ಅಂದ್ರೆ ಯಾವ ರೀತಿ? ಕಳ್ತನ ಮಾಡಿದ್ದಾರೆ, ದೇವ್ರ ದುಡ್ಡು ಗೊತ್ತಿಲ್ದ್ರೆ ಮಾಡಿದ್ದಾರೆ. ಬೇರೆಯವ್ರು ಹೇಳ್ಕೊಟ್ರು ಇನ್ನೊಂದಿಲ್ಲ ಬರಲ್ಲ, ಎತ್ಕೊಂಡ್ರು ನಾವೇ. ಅವ್ರು ಹೇಳ್ಕೊಟ್ರು ಇವತ್ತು ಯಾರು ಬರಲ್ಲ, ಅದು ಬೇರೆ ವಿಷಯ. ಎತ್ಕೊಂಡ್ರೆ ತಪ್ಪು, ಶಿಕ್ಷೆ ಆಗ್ಬೇಕು. ನೀವೇನು ಅಂದ್ರೆ ಬೇಕಾದ್ರೆ ಬೇರೆಯವ್ರ ರೀತಿಯಲ್ಲಿ ಟ್ರಾನ್ಸ್ಫರ್ ಮಾಡ್ಲಿ, ಸಸ್ಪೆಂಡ್ ಮಾಡಬಾರ್ದು ಅನ್ನೋದಲ್ಲ. ನಾವು ಮಕ್ಕಳು ಎತ್ಕೊಂಡು ಎಲ್ಲಿ ಸರ್ ಹೋಗೋದು? ಹೆಣ್ಮಕ್ಳು ಅದು ಬೇರೆ. ಈ ಕಾಲದಲ್ಲಿ ಮದ್ವೆ ಆಗ್ಬೇಕಂದ್ರೆ ಎಷ್ಟು ಖರ್ಚಾಗುತ್ತೆ ಸರ್, ನಿಮ್ಗೆ ಗೊತ್ತಿಲ್ವಾ? ಈ ತರ ಅಂದ್ಬಿಟ್ರೆ ಇವಾಗ ನಾವು ಅವರಪ್ಪ ಕಳ್ಳನು ಅಂತ ಅಂದ್ಬಿಟ್ರೆ ಯಾರು ಬರ್ತಾರೆ ಸರ್ ನಮ್ಮ ಮಗಳು ಮದುವೆ ಮಾಡ್ಕೊಳಕ್ಕೆ? ನನ್ಗೆ ಇನ್ನೂ 2 ಮಕ್ಳಿದ್ದಾರೆ ಸರ್. ಹುಡುಗಿ ಕಾಲೇಜ್ಗೆ ಹೋಗಿದ್ದಾಳೆ, ಇನ್ನು ಹುಡುಗಿ ಮನೇಲಿ ಇದ್ದಾಳೆ ಸರ್. ಯಾರು ಬರ್ತಾರೆ ಸರ್ ಮದುವೆ ಮಾಡ್ಕೊಳಕ್ಕೆ? ಸಮಾಜ ಹೆಂಗೈತೆ ಸರ್ ಇವಾಗ? ಎಷ್ಟು ತನಕ ಹೋಯ್ತು ಸೋಷಿಯಲ್ ಮೀಡಿಯಾದಿಂದ? ಎಷ್ಟು ತನಕ ಹೋಯ್ತು? ಯಾರಾದ್ರೂ ನೋಡಿದ್ರೆ, ನಮ್ಮ ಯಜಮಾನ್ ನೋಡಿದ್ರೆ, ನಾಳೆ ದಿವಸ ನನ್ನ ಮಗಳಿಗೆ ಯಾರಾದ್ರೂ ಗಂಡು ಬಂದ್ರೆ ನಾಳೆ ದಿವಸ ಹೆಂಗಂತಾರೆ ಸರ್ ನಮ್ಮನ್ನ? ಮಕ್ಳು ನಾವು ಮಾಡ್ಕೊಳ್ಳಲ್ಲ ಅಂತಂದ್ರೆ ನಮ್ಮ ಮಕ್ಳಿಗೆ ವಿಧಿ ಏನು ಸರ್? ಹೋದ್ರೆ ಹೋಗಿ ಹೇಳಿ ಸರ್. ನಾವು ಇನ್ನು ಬದುಕೋದ ಸಾಯೋದಂತ ಇಲ್ಲೇ ಸಾಯಿಸ್ಬಿಡೋಣ ಅಂತ ನೆನ್ನೆನೆ ಬಂದೆ ಸರ್. ನಾನು ಪಾಯ್ಸನ್ ತಗೊಂಡೇ ಬಂದೆ ನೆನ್ನೆ. ಏನೋ ನಮ್ಮ ಮೈದಾ ಇಟ್ಕೊಂಡಿದ್ದೆ, ಬೇಡ ಒಟ್ಟೋಗು ಅಂತ ಹೇಳ್ಬಿಟ್ಟು ಕರ್ಕೊಂಡೋದ್ರು ಸರ್. ಅಷ್ಟೇ ನಾವು ಇವಾಗ ಡಿಸೈಡ್ ಮಾಡ್ಕೊಂಡೇ ಬಂದೆ ಸರ್. ನಾನು ಸಾಯ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡೇ ಬಂದೆ ಸರ್. ನನ್ನ ಮಗಳನ್ನ ಕೂಡ ಕರ್ಕೊಂಡು ಬಂದಿದ್ದೆ, ಬೇಕಾದ್ರೆ ಕೇಳ ಅವ್ರಿಗೆ. ಅಂದ್ರೆ ಇದನ್ನು ಪ್ರಚಾರ ಮಾಡಿದಿರಾ? ಹಂಗೆ ನೀವು ಗುಟ್ಟಾಗಿ ಅವ್ನು ಕರೆದು ವಿಚಾರಣೆ ಮಾಡ್ಬೋದಾಯ್ತು. ಸುಮ್ನೆ ಪ್ರಚಾರ ಮಾಡಿದ್ರೆ ಮೀಡಿಯಾದಲ್ಲಿ ಕೊಟ್ಟು ಪ್ರಚಾರ ಮಾಡಿಸಿದ್ದಾರೆ, ಬೇಕಂತ ಮಾಡಿಸಿದ್ದಾರೆ ಅಂತ. ನಮ್ಮ ಯಜಮಾನ ಮೇಲೆ ತುಂಬಾ ದಿವಸದಿಂದ ಕಣ್ಣಿತ್ತು ಸರ್. ಇವ್ನ ಕಳ್ಸ್ಬೇಕು ಆಚೆ ಕಡೆಗೆ, ಅವ್ರಿಗೆ ಮಾಡಿದ ಕೆಲಸ, ಹೇಳಿದ ಕೆಲಸ ಎಲ್ಲ ಮಾಡ್ತಾ ಇದ್ರೆ ನಮ್ಮ ಯಜಮಾನ್ರು ಒಳ್ಳೆಯವರು. ಮಾಡಿಲ್ಲ ಅಂದ್ರೆ ನಮ್ಮ ಯಜಮಾನ್ರು ಕೆಟ್ಟವ್ರು ಸರ್. ಇವಾಗ ಅವ್ರು ಮಾಡಿಲ್ಲ, ಏನೋ ನೀವು ಹೇಳೋ ತಪ್ಪು ಕೆಲಸ ನಮ್ಮ ಯಜಮಾನ್ರು ಮಾಡಿಲ್ಲ, ಅದು ಬೇಡ ಅಂದಿದ್ದಕ್ಕೆ ಈ ತರ ಮಾಡಿರೋದು ಸರ್. ಎಲ್ಲ ಪ್ರೀ ಪ್ಲಾನ್ ಆಗಿ ಮಾಡ್ಕೊಂಡಿದ್ದಾರೆ ಸರ್.
ಅಫಿಷಿಯಲ್ಸ್ ಕೌಂಟಿಂಗ್ ದಿನ ಅಫಿಷಿಯಲ್ಸ್ ಯಾರು ಅಲೋ ಇದೆ ಅವ್ರು ಮಾತ್ರ ಸರ್ ಬರಬೇಕು. ಬೇರೆಯವರೆಲ್ಲ ಏನಕ್ಕೆ ಬರ್ತಾರೆ ಸರ್? ಯಾರ್ಯಾರು ಬಂದಿದ್ರು? ಹರೀಶ್ ಅಂತ ಬಂದಿದ್ರು, ಅವರು ಅಸೋಸಿಯೇಷನ್ ಅಧ್ಯಕ್ಷರು. ಅವ್ರಿಗೆ ಅಲೋನೇ ಇಲ್ಲ ದೇವಸ್ಥಾನ ಒಳಗಡೆ, ಅವ್ರು ಬಂದಿದ್ರು. ಇನ್ನೂ ತುಂಬಾ ಜನ ಬಂದಿದ್ರು, ಅವ್ರು ಯಾರು ಅಂತ ನಮ್ಗೆ ಗೊತ್ತಿಲ್ಲ. ಅಲೋ ಇಲ್ದಿರ ಅವ್ರು ಹೆಂಗ್ ಬರ್ತಾರೆ ಸರ್? ನಾವು ಹಂಗೂ ಕೇಳ್ಕೊಂಡೆ ಸರ್, ನಾವು ಈ ಕಮಿಟಿ ಅಧ್ಯಕ್ಷನ ಕೇಳ್ಕೊಂಡೆ ಸರ್, ನಾನು ಪಾಪೇಗೌಡ ಅಂತ ಕಮಿಟಿ ಅಧ್ಯಕ್ಷನ ಕೇಳ್ಕೊಂಡೆ ಸರ್ ನಾನು. ಇನ್ನು ನಿನ್ನೆ ನ್ಯೂಸಲ್ಲೇ ಅವ್ರದೇ ಹೆಸರು ಬಂದಿತ್ತು ಸರ್, ಕೇಳ್ಕೊಂಡೆ ಸರ್. ಏನೋ ತಪ್ಪಿದೆ ಸರ್, ಆ ತಪ್ಪು ಜಾಸ್ತಿ ಮಾಡಿಲ್ಲ. ಪಾಪೇಗೌಡ ಒಳಗಡೆ ಬರೋ ಹಾಕಿದ್ಯಾ? ಆಯ್ತಾ ಸರ್, ಕಮಿಟಿ ಮೆಂಬರ್ ಕಮಿಟಿ ಎಲ್ಲ ಇಲ್ಲ ಅಲ್ಲ ಈಗ? ಅವ್ರ ಕಮಿಟಿ ಐತೆ ಅಂತ ಬರ್ತಾರೆ ಸರ್. ಯಾವಾಗ ಇಲ್ಲ ಅಂದ್ರೆ ಕೂಡ ಬರ್ತಾರೆ ಸರ್, ನಾವು ಕಮಿಟಿನೇ ಅಂತ ಬರ್ತಾರೆ ಸರ್. ನಾವು ಕಮಿಟಿ ಅಂತ ಬರ್ತಾರೆ, ಎಲ್ಲ ಕೆಲಸಗಳು ಅವರೇ ಮಾಡ್ತಾರೆ. ತುಂಬಾ ಜನ ನೋಡ್ತಾರೆ, ಹೋಗ್ತಾ ಇರ್ತಾರೆ ಸರ್. ಬರ್ತಾರೆ ಸರ್, ಕಮಿಟಿ ಅಂತ ಐತೆ ಅಂತ ಬರ್ತಾರೆ ಸರ್. ಕಮಿಟಿ ಇಲ್ಲ ಅಂತ ನೀವ್ ಹೇಳ್ತಿದ್ದೀರಿ, ನಮ್ಗೆ ಗೊತ್ತಿರಲ್ಲ, ಅವ್ರು ಹೇಳ್ತಾರಲ್ಲ ಕಮಿಟಿ ಐತೆ ಅಂತ ಹೇಳ್ತಾರಲ್ಲ. ಅವ್ರು ಬರ್ತಾರೆ ಸರ್. ಅವ್ರ ಕಮಿಟಿ ಮೆಂಬರ್ನ ಕೂಡ ಕಾಲ್ ಹಿಡ್ಕೊಂಡು ಕೇಳ್ಕೊಂಡಿದ್ದೀನಿ ಸರ್. ಇದು ಸೋಷಿಯಲ್ ಮೀಡಿಯಾಗೂ ಎಲ್ಲೂ ಕಳಿಸ್ಬೇಡಿ, ಆಚೆ ಕಡೆ ಕಳಿಸ್ಬೇಡಿ, ಏನಾದ್ರು ತಪ್ಪಿದ್ರೆ ನೀವೇ ಶಿಕ್ಷೆ ಕೊಡಿ ಅಂತ ಕೇಳ್ಕೊಂಡಿದ್ದೀವಿ ಸರ್. ಆದರೂ ಅವ್ರು ಒಪ್ಪಿಲ್ಲ ಸರ್. ನಮ್ದೇನಿಲ್ಲ, ಮೇಲ್ಗಡೆ ಆಫೀಸರ್ಸ್ ಎಲ್ಲ ಇದು ಅವ್ರು ಮಾಡಿದಾರದು, ನಮ್ದೇನಿಲ್ಲ, ನಮ್ದೇನು ನಡೆಯಲ್ಲ ಅಂತ ಹೇಳಿದ್ರು ಸರ್ ಅವರು.